ಪಂತ್ ಕ್ಯಾಪ್ಟನ್ಸಿ ಹೇಗಿತ್ತು? ಫಸ್ಟ್ 2 ಸೆಷನ್ ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಬಟ್ ಒಂದು ನನಗೆ ಇಷ್ಟ ಆಗಿದ್ದೇನು ಅಂದ್ರೆ, ವಿಕೆಟ್ ಬೀಳ್ತಾ ಇದ್ದಾಗ್ಲೂ ವಿಕೆಟ್ ಹಿಂದೆಯಿಂದ ಸತತವಾಗಿ ಬೌಲರ್ಗೆ ಎನ್ಕರೇಜ್ ಮಾಡ್ತಾ ಇದ್ರು, ಫೀಲ್ಡರ್ಸ್ಗಳ ಹತ್ರ ಮಾತಾಡ್ತಾ ಇದ್ರು, ತಾಳ್ಮೆ ತೋರ್ಸೋಣ, ಕಮ್ ಬ್ಯಾಕ್ ಮಾಡ್ಬೋದು ಅಂತ. ಅದು ಆಸ್ ಎ ಕ್ಯಾಪ್ಟನ್, ಆಸ್ ಎ ವಿಕೆಟ್ ಕೀಪರ್ ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ಲಾಸ್ಟ್ ಸೆಷನ್ ಅಲ್ಲಿ ಫೀಲ್ಡ್ ಪ್ಲೇಸ್ಮೆಂಟ್ ಚೆನ್ನಾಗಿತ್ತು, ಬೌಲಿಂಗ್ ಚೇಂಜಸ್ ಚೆನ್ನಾಗಿತ್ತು. ಸೊ ಅದು ಇಂಪ್ರೆಸಿವ್. ಒಂದು ಸ್ವಲ್ಪ ಇಂಪ್ರೆಸಿವ್ ಡೆಬ್ಯೂ ಕೂಡ ಆಗಿದೆ. ಜ್ಞಾಪಕ ಇರಲಿ, ರಿಷಬ್ ಪಂತ್ ಅವರು 38ನೇ ಇಂಡಿಯನ್ ಕ್ಯಾಪ್ಟನ್ ಆಗ್ತಾರೆ ಭಾರತನ ಟೆಸ್ಟ್ ಅಲ್ಲಿ ಲೀಡ್ ಮಾಡೋದಕ್ಕೆ. ಆಮೇಲೆ ಗೋವಾತಿ ಕೂಡ ಟೆಸ್ಟ್ ಡೆಬ್ಯೂ ಮಾಡ್ತಾ ಇರೋದು. ಇದು 30ನೇ ಟೆಸ್ಟ್ ವೆನ್ಯೂ. ಅಂದ್ರೆ 28 ಇಂಡಿಯಾ ಮ್ಯಾಚ್ಗಳು ನಡೆದಿದೆ. ಇನ್ನು 2 ಅಫ್ಘಾನಿಸ್ತಾನ್ ಅವರು ಟೆಸ್ಟ್ ಮ್ಯಾಚ್ ಆಡಿದ್ದಾರೆ ಇಂಡಿಯಾಲಿ, ಡೆಹ್ರಾಡೂನು ಮತ್ತೆ ಇನ್ನೊಂದು ಯಾವುದೋ ಒಂದು ವೆನ್ಯೂ. ಸೊ ಹಾಗಾಗಿ ಟೋಟಲಿ 30 ಟೆಸ್ಟ್ ವೆನ್ಯೂಸ್ ಆಗಿರೋದು. ಆಮೇಲೆ ಭಾರತದ್ದು ಇದು 300 ಹೋಮ್ ಟೆಸ್ಟ್ ಮ್ಯಾಚ್. ಅದು ಒಂದು ರೆಕಾರ್ಡ್. ಕೇವಲ ಆಸ್ಟ್ರೇಲಿಯಾ ಅಂಡ್ ಇಂಗ್ಲೆಂಡ್ ಮಾತ್ರ ಅವರು ಮನೆ ಅಂಗಳದಲ್ಲಿ 300+ ಟೆಸ್ಟ್ ಮ್ಯಾಚ್ಗಳನ್ನ ಹೋಸ್ಟ್ ಮಾಡಿದ್ದು. ಆ ಒಂದು ಎಲೈಟ್ ಲಿಸ್ಟ್ಗೆ ಜಾಯಿನ್ ಆಗ್ತಾರೆ ಇಂಡಿಯಾ ಕೂಡ.